ನಮಸ್ಕಾರ ರೈತ ಬಾಂಧವರೇ, ನಾವು ನಮ್ಮ 2 ಎಕರೆ ತೋಟದಲ್ಲಿ ಪ್ರಮುಖ ಬೆಳೆಯಾಗಿ ಲಿಂಬೆ ಸಸಿಗಳನ್ನು ನಾಟಿ ಮಾಡಿದ್ದೇವೆ. ಲಿಂಬೆ ಸಸಿಯನ್ನು ಇವು 1 ರಿಂದ 1.5 ವರ್ಷದ ಲಿಂಬೆ ಸಸಿಗಳಿವು. ನೋಡ್ರಿ, ಇಷ್ಟು ಎತ್ತರದಲ್ಲಿ ಇದೆ. ತಂದು ಹಚ್ಚಿದ ಮೇಲೆ ಸ್ವಲ್ಪ ಎಲೆ ಉದುರಿ ಮತ್ತೆ ಎಲ್ಲವೂ ಚಿಗಿತ್ಕೊಳ್ತಾ ಇದೆ. ನೋಡ್ರಿ ಎಷ್ಟು ಚೆನ್ನಾಗಿ ಸಿಗುತ್ತಿದೆ. 2 ಹಂತದಲ್ಲಿ ನಾವು ಇವನ್ನು ನಾಟಿ ಮಾಡಿದ್ದೇವೆ. ಮೊದಲು 110 ಗಿಡ, ನಂತರ 110 ಗಿಡ. 2 ಎಕರೆಗೆ 220 ಲಿಂಬೆ ಗಿಡಗಳನ್ನು ಇನ್ನು ನಮ್ಮ ತೋಟದ ಪ್ರಮುಖ ಬೆಳೆಯಾಗಿ ನಾವು ನಾಟಿ ಮಾಡಿದ್ದೇವೆ. ಸಾಲುಗಳು ಕಾಣ್ಬೋದು. ಸಾಲಿನಿಂದ ಸಾಲಿಗೆ 20 ಅಡಿ ಅಂತರ ಇದೆ. ಸಾಲಿನಿಂದ ಸಾಲಿಗೆ 20 ಅಡಿ ಅಂತರ ಇದೆ. ನೋಡ್ರಿ, ಗಿಡದಿಂದ ಗಿಡಕ್ಕೆ 20 ಅಡಿ ಅಂತರ ಐತಿ. ಇದರ ಮಧ್ಯೆ ನಾವು ಮೊದಲೇ ವಿಡಿಯೋ ಮಾಡ್ದಂಗೆ ನುಗ್ಗೆ ಬೆಳೆಯನ್ನು ಅಂತರ್ ಬೆಳೆಯಾಗಿ ಮತ್ತು ಎಳ್ಳನ್ನು ಕೂಡ ಅಂತರ್ ಬೆಳೆಯಾಗಿ ಮಾಡಿದ್ದೇವೆ. ನೋಡ್ರಿ, ಸಾಲಿನಿಂದ ಸಾಲಿಗೆ 20 ಅಡಿ ಅಂತರದ ಗಿಡವಿದೆ ಇಲ್ಲಿ. ಇವು ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಟು ಸಸಿ ಮಾಡಿದಂಥವಲ್ಲ, ಬೆಡ್ ಹಾಕಿ ಬೀಜವನ್ನು ಊರಿ ಸಸಿ ಮಾಡಿದಂತಹವು. ಇವು ಬಿಜಾಪುರ ಜಿಲ್ಲೆಯ ಇಂಡಿ ತಾಂಬಾ ಕಡೆ ಬರ್ತಾವಲ್ಲ, ಆ ಸಸಿಗಳು ಕಾಜಿಗಿ ಅಂತಾರೆ ಇವು ಭಾಳ ಒಳ್ಳೆ ತೊಗಟಿ ಸಣ್ಣದಿರುತ್ತಂತೆ, ರಸ ಭಾಳ ಇರುತ್ತಂತೆ. ನೋಡ್ರಿ, ತಿಪ್ಪೆ ಗೊಬ್ಬರ ಕೂಡ ಇದು 2ನೇ ಸರಿ ಕೊಡ್ತಾ ಇರೋದು. ಅರ್ಧ ಬುಟ್ಟಿ ಕೊಟ್ಟೇವಿ. ಇದಕ್ಕಿಂತ ಮೊದಲು ಸ್ವಲ್ಪ ಕೊಟ್ಟಿದ್ದೇವೆ. 2 ಎಕರೆಗೆ 220 ಲಿಂಬೆ ಸಸಿಗಳ ನಾಟಿಯಾಗಿದೆ. ಗಿಡದಿಂದ ಗಿಡಕ್ಕೆ 20 ಅಡಿ ಅಂತರದಲ್ಲಿ. ನೋಡ್ರಿ, 1 ವರ್ಷ ಮತ್ತು 1.5 ವರ್ಷದ ಗಿಡ ಇದು ಲಿಂಬೆ ಸಸಿ ಇದೆ. ಕೆಲವೊಂದು ಗಿಡಗಳು ಸಣ್ಣ ಇದ್ದು ಆದ್ರೂ ಯಾವ ಗಿಡಗಳು 2 ಅಥವಾ 3 ಗಿಡ ಬಿಟ್ಟು ಯಾವ ಫೇಲ್ ಆಗಿಲ್ಲ. ಸ್ವಲ್ಪ ದಿನದ ನಂತರ ಈ ಗಿಡ ಕೂಡ ಚಿಕ್ತಿದೆ, ಆದರೆ ಗಿಡ ಸಣ್ಣದಿದೆ. ನಾನು ಮೊದಲೇ ವಿಡಿಯೋ ಮಾಡ್ದಂಗೆ ಅಂತರ್ ಬೆಳೆಯಾಗಿ ನುಗ್ಗೆಯನ್ನು ನಾಟಿ ಮಾಡಲಾಗಿದೆ. ಮಧ್ಯೆ ಎಳ್ಳನ್ನು ಕೂಡ ಹಾಕಿದ್ದೇವೆ. ನೋಡ್ರಿ, ಇದು ಕರ್ಣಿಕಾಯಿ ಗಿಡ ಅಂಥೇಳಿ 1 ಎಕರೆಗೆ 1 ಗಿಡ ಆದರೂ ಇರಬೇಕಂತ ನಾವು ಇಂಥವು 2-3 ಗಿಡಗಳ ನಾಟಿ ಮಾಡಿದ್ದೇವೆ. ನಮ್ಮ ತೋಟದಲ್ಲಿ ಒಂದು ಗಜನಿಂಬೆ ಗಿಡ ಕೂಡ ಇದೆ. 2-3 ವೆರೈಟಿ, ಒಂದೊಂದು ಗಿಡವನ್ನು 2 ಕರ್ಣಿಕಾಯಿ ಗಿಡವನ್ನು 220 ಲಿಂಬೆ ಗಿಡಗಳನ್ನು ತಂದು ನಾಟಿ ಮಾಡಿದೆ. ಗೊಬ್ಬರವನ್ನು ಕೂಡ ಅರ್ಧ ಬುಟ್ಟಿಯಂತೆ ಹಾಕಿದ್ದೇವೆ. ಅದಕ್ಕಿಂತ ಮೊದಲು ಸ್ವಲ್ಪ ಹಾಕಿದ್ದೇವೆ. 4 ಸರಿ ನಾವು ಜೀವಾಮೃತವನ್ನು, ನಾನು ಜೀವಾಮೃತದ ವಿಡಿಯೋ ಮಾಡಿದ್ದೆ. ವಿಡಿಯೋ ಮಾಡಿ ಈ ಜೀವಾಮೃತವನ್ನು ಕೊಟ್ಟಿದ್ದೇವೆ. ನೋಡ್ರಿ, ಕಾಣಿಸ್ಬೋದು.